ನಮಸ್ಕಾರ. 2025-26ನೇ ಸಾಲಿನ ಶಿಬಿರ ಕಾರ್ಯಕ್ರಮ ಹಾಗೂ ಶುಭ ಹಾರೈಕೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಈಗ ತಾನೇ ನಿರ್ಗಮಿಸಿದ ನಮ್ಮೆಲ್ಲರ ಮಾನ್ಯ ಶಾಸಕರಾದ ಇಂಡಿ MLA ಆದ ಮಾನ್ಯ ಯಶವಂತರಾವ್ ಗೌಡ ಪಾಟೀಲ್ ಸಾಹೇಬ್ರೆ ಮತ್ತು ಇನ್ನುಳಿದ ಎಲ್ಲ ಅಧಿಕಾರಿಗಳು ಇಲ್ಲಿ ಇದ್ರೋರೆಲ್ಲರೂ ಈಗ ಸದ್ಯ ಹೋಗಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ BRC ಕೋಆರ್ಡಿನೇಟರ್ ಆದಂತಹ ನಮ್ಮ ನಡಗಡ್ಡಿ ಸರ್ ಅವರೇ, SSLC ನೋಡಲ್ ಅಧಿಕಾರಿ ಹೂಗಾರ್ ಸರ್ ಅವರೇ, ಈ ಸಂಸ್ಥೆ ಅಧ್ಯಕ್ಷರೇ ಹಾಗೂ ಈ ಸಂಸ್ಥೆಯ ಮುಖ್ಯೋಪಾಧ್ಯಾಯರೇ ಮತ್ತು ಈ ಸಂಸ್ಥೆಯ ಎಲ್ಲ ಸದಸ್ಯರೇ, ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ, ಮುದ್ದು ಮಕ್ಕಳೇ, ಪತ್ರಿಕಾ ಮಾಧ್ಯಮದವರೇ ಮತ್ತು ನಮ್ಮ ಕಚೇರಿಯ ಎಲ್ಲ CRP, BRP ಮತ್ತು ECOಗಳೇ, ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊಟ್ಟ ಮೊದಲನೇದಾಗಿ ನಾನು ತುಂಬ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಎಲ್ಲ ಮುಖ್ಯೋಪಾಧ್ಯಾಯರಿಗೆ. ಯಾಕಂದರೆ ನಾವು ಜಿಲ್ಲೆಯಲ್ಲಿ 3ನೇ ಸರಣಿ ಪರೀಕ್ಷೆಯಲ್ಲಿ ಬಂದಾಗ ನೋಡಿದ್ರೆ ನಮ್ಮದು ಟಾಪಲ್ಲಿದ್ದೀವಿ, 82% ಆಗಿದೆ ನಮ್ಮದು. ಐ ರಿಕ್ವೆಸ್ಟ್ ಎವ್ರಿ ಒನ್ ಆಫ್ ಯು ಟು ಮೇಂಟೈನ್ ದ ಸೇಮ್, ಅದರ್ವೈಸ್ ಅಬೌವ್ 90 ಆದರೂ ಹೋಗಬೇಕಂತ ನನ್ನ ಆಸೆ ಇದೆ ಮತ್ತು ನಿಮ್ಮದು ಆಸೆ ಇರಬಹುದು. ಇದೇ ಇಲ್ಲವಾ? ಇದೆ. ಸೊ ಈಗ ನಾವು ಸಾಕಷ್ಟು ತರಬೇತಿಗಳನ್ನು ಎಲ್ಲ ಮಾಡಿದ್ದೀವಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮುಖ್ಯೋಪಾಧ್ಯಾಯರಿದ್ದೀರಿ. ಈ ಸಲ SSLC ಪರೀಕ್ಷೆಗೆ ಸರ್ಕಾರದಿಂದ ಮತ್ತು ಎಲ್ಲ ಅಧಿಕಾರಿಗಳಿಂದ ಸಾಕಷ್ಟು ಶ್ರಮ ಆಗಿದೆ. ಪ್ರತಿಯೊಬ್ಬರೂ ಕೂಡ SSLC ರಿಸಲ್ಟನ್ನು ಉತ್ತಮಪಡಿಸಬೇಕಂತ ಆವಾಗ ನಮಗೆ ಸುತ್ತೋಲೆಗಳು ಮತ್ತು ಏನೇನು ಕಾರ್ಯಕ್ರಮ ಹಮ್ಮಿಕೊಳ್ಬೇಕಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಬಂದಾಗ ನೋಡಿದ್ರೆ SSLC ಮಕ್ಕಳಿಗೆ ಉತ್ತಮವಾಗಿ ಕಲಿಸ್ಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಮಕ್ಕಳು ಕಡ್ಡಾಯವಾಗಿ ಶಾಲೆಗೆ ಬರಬೇಕು. ಶಾಲೆಗೆ ಬಂದಿರತಕ್ಕಂತಹ ಮಗು ಪಾಸ್ ಆಗಬೇಕು. ದಿಸ್ ಈಸ್ ಇನ್ ಫ್ರಂಟ್ ಆಫ್ ಅಸ್. ಸೊ ಎಲ್ಲ ಮಕ್ಕಳು ಪಾಸ್ ಆಗಬೇಕು ಅನ್ನೋದು ಒಂದು ಖಡಾಖಂಡಿತವಾಗಿ ಸರ್ಕಾರದಿಂದ ಸುತ್ತೋಲೆನೂ ಇದೆ. ಅದ್ರ ಪ್ರಕಾರ ಎಲ್ಲರೂ ಕಾರ್ಯಕ್ರಮ ಮಾಡಿಕೊಂಡು ಕೆಲಸ ನಡೆಸಿದ್ದಾರೆ. ಸೊ ಅದರಲ್ಲಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಎಲ್ಲ ಶಾಲೆಗಳಲ್ಲಿ ಕೂಡ ಸ್ಟಾರ್ಟ್ ಆಗಿದ್ದು FLN ಮತ್ತು 29 ಪಾಯಿಂಟ್ಸ್ ಪ್ರೋಗ್ರಾಮ್, ಅದರ ಜೊತೆಗೆ LBA. ಈ 3 ಕಾರ್ಯಕ್ರಮನೂ ಹಂತವಾಗಿ ಸರ್ಕಾರದ ಸುತ್ತೋಲೆ ಪ್ರಕಾರ ನಮ್ಮ ಎಲ್ಲ ಅಧಿಕಾರಿಗಳು, ನಮ್ಮ ಸೂಪರ್ವೈಸರಿ ಸ್ಟಾಫ್, ಜಿಲ್ಲಾ ಹಂತದಿಂದ ಹಿಡ್ಕೊಂಡು ತಾಲೂಕು ಹಂತದಿಂದ ಎಲ್ಲರೂ ಕೂಡ ಎಲ್ಲ ಶಾಲೆಗಳಲ್ಲಿ ಏನೇನು ಕಾರ್ಯಕ್ರಮ ಮಾಡಬೇಕು ಅನ್ನೋದು ಸಾಕಷ್ಟು ಮೀಟಿಂಗ್ ಸಭೆಗಳು ಮಾಡಿ ಒಂದು SSLC ಗುಣಮಟ್ಟ ಏನಿದೆ ಅದು ಒಳ್ಳೆ ರೀತಿಯಲ್ಲಿ ಬರಬೇಕು. ನಾವು ಕೆಳಮಟ್ಟದಲ್ಲಿದ್ದೀವಿ, ಅದನ್ನು ಮುಂದೆ ಬರಬೇಕು ಅನ್ನೋದ್ರ ಬಗ್ಗೆ ಎಲ್ಲರೂ ಪ್ರಯತ್ನ ಮಾಡಿದ್ದೀರಿ. ಇದರಲ್ಲಿ ಮುಖ್ಯೋಪಾಧ್ಯಾಯರು ಕೂಡ ತಮ್ಮ ಶಾಲೆಯಲ್ಲಿ ನಾವೇನೇನು ಮಾಡಿದ್ದೀವಿ ಅದನ್ನು ನೀವು ಪಾಲಿಸಿದ್ದೀರಾ. ಅದೇ ರೀತಿ ಮಕ್ಕಳು ಕೂಡ ಈ ಸಲ ತುಂಬ ಉತ್ತಮ ರೀತಿಯಲ್ಲಿ ಪರೀಕ್ಷೆಗಳು ಬರೆದಿದ್ದಾರೆ. ಸೊ ಈಗ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ನಮಗೆ SSLC ಬೋರ್ಡಿಂದ ಏನಿದೆ ಬ್ಲೂ ಪ್ರಿಂಟ್ ಪ್ರಕಾರನೇ ಕ್ವಶನ್ ಪೇಪರ್ ಬರುತ್ತೆ. ಅದು ಬಿಟ್ಟು ಹೊರತುಪಡಿಸಿ ಯಾವುದು ಕ್ವಶನ್ ಪೇಪರ್ ಕೊಡೋದಿಲ್ಲ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ. ಸೊ LBA ಪ್ರಕಾರನೇ ನಾವು ಎಲ್ಲ ಕ್ವಶನೇರ್ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿದ್ದೀವಿ. ಸೊ ನಾವು ಹೇಳಿರೋ ಪ್ರಕಾರ ಪ್ರತಿ ಶಾಲೆಯಲ್ಲಿ 2 ತಂಡಗಳನ್ನು ಮಾಡಿದ್ದಾರೆ. ಒಂದು A+, ಇನ್ನೊಂದು ನಾರ್ಮಲ್, ಅಂದರೆ ಎಬೋವ್ ಆವ್ರೇಜ್ ಆ್ಯಂಡ್ ಬಿಲೋ ಆವ್ರೇಜ್ದು 2 ಗ್ರೂಪ್ ಮಾಡಿಕೊಂಡು ಅದರಲ್ಲಿ NC ಮಕ್ಕಳು, ನಾಟ್ ಕ್ಲಿಯರ್ ಮಕ್ಕಳಿಗೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಫಸ್ಟ್ SA1 ಆದಮೇಲೆ ಮತ್ತೊಂದು ಜಾರಿಗೆ ತಂದರು, ಅದು ಮಿಷನ್ 40 ಪರ್ಟಿಕ್ಯುಲರ್ಲಿ ಫಾರ್ ನಾಟ್ ಕ್ಲಿಯರ್ ಸ್ಟೂಡೆಂಟ್ಸ್, NC ಸ್ಟೂಡೆಂಟ್ಸ್ಗೆ. ಸೊ ಅದೇ ರೀತಿ ನಮ್ಮ ಶಾಲೆಯಲ್ಲಿ ಕೂಡ ಅದೇ ರೀತಿ ಪಾಠಗಳನ್ನು ಮಾಡಿದ್ದಾರೆ. ಇವತ್ತಿನ ದಿವಸ ನಾವು ಟಾಪ್ 6 ಮಕ್ಕಳು ಪ್ರತಿ ಶಾಲೆಯಲ್ಲಿ ಇರ್ತಕ್ಕಂಥ ಟಾಪರ್ಸ್ಗೆ ಕರೆಸಿ ಅವರು ಔಟ್ ಆಫ್ ಹೇಗೆ ತೆಗಿಬೇಕು ಅದರ ಬಗ್ಗೆ ಅವ್ರಿಗೆ ಇವತ್ತು ಕರೆಸಿದ್ದೀವಿ. ಇಷ್ಟು ಸಂಖ್ಯೆಯಲ್ಲಿ ನೋಡಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಈಗ ಬಂದಿರೋರೆಲ್ಲನೂ ಔಟ್ ಆಫ್ ತೆಗೆದುಬಿಟ್ರೆ ಇಂಡಿಯಲ್ಲಿ ಹೋಗುತ್ತೋ ಗೊತ್ತಿಲ್ಲ, ಟಾಪಲ್ಲೇ ಹೋಗಿಬಿಡುತ್ತೆ. ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಕಮ್ ಟಾಪ್ ಆಫ್ ದ ಸ್ಟೇಟ್ ರಿಸಲ್ಟ್ ಅಂತ. ಸೊ ಮತ್ತು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಸ್ಟೇಟ್ ರಿಸಲ್ಟ್ 79.80 ಆಗಿದೆ. ಆದರೆ ಇಂಡಿ ರಿಸಲ್ಟ್ 82 ಪಾಯಿಂಟ್ ಸಮಥಿಂಗ್ ಆಗಿದೆ. ಅಂದರೆ ನಾವು ಮುಂದೆ ಇದ್ದೀವಿ. ಇದೇ ರೀತಿ ಮುಂದಿರಬೇಕು. ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಇದೆ. ಈಗ ನಾವು ಅವ್ರಿಗೆ ಪರೀಕ್ಷೆ ಕೂರಿಸ್ಬಿಟ್ರೆ ಅವ್ರಿಗೆ ಕ್ವಶನ್ ಪೇಪರ್ ಕೊಟ್ಟರೆ ಸಾಕು, ದೇ ವಿಲ್ ರೈಟ್. ಇಲ್ಲಿ ಡಿಸ್ಟರ್ಬ್ ಮಾಡಬಾರ್ದು, ಡಿಸ್ಟ್ರಾಕ್ಟ್ ಮಾಡಬಾರ್ದು ಮಕ್ಕಳಿಗೆ. ಅವ್ರು ಏನಾಗ್ತಾರೆ, ಬಿಕಾಸ್ ವಿ ಹ್ಯಾವ್ ಪ್ರಾಕ್ಟೀಸ್ ದೆಮ್. ನೀವೆಲ್ಲರೂ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿದ್ದೀರ. ಈಗ ಇನ್ನೂ ಸ್ವಲ್ಪ ಕಾಲ ಮಾತ್ರ ಉಳಿದಿದೆ. ಅದರಲ್ಲಿ NC ಮಕ್ಕಳಿಗೆ ನೀವು ಮನೆಯಿಂದ ಕರೆಸ್ಕೊಂಡು ಶಾಲೆಯಲ್ಲಿ ಹೆಡ್ ಮಾಸ್ಟ್ರು ಪ್ಲಸ್ ಎಲ್ಲ ಸಬ್ಜೆಕ್ಟ್ ಟೀಚರ್ಸು ಇನ್ವಾಲ್ವ್ಮೆಂಟ್ ಇಂಪಾರ್ಟೆಂಟ್ ಇರಬೇಕು.
ಆ ನಾಟ್ ಕ್ಲಿಯರ್ ಇರೋರು ಈಗ 3-4 ನಿಮ್ಮ ಶಾಲೆಯಲ್ಲಿ ಉಳಿದಿದ್ರೆ ಕೂಡ ಅವ್ರಿಗೂ ಕೂಡ ಪ್ರಾಕ್ಟೀಸ್ ಮಾಡಿಸಿ ಅವರು ಪಾಸ್ ಆಗಂಗೆ ಮಾಡಬೇಕು. ಆಮೇಲೆ ಡಿಸ್ಟಿಂಕ್ಷನ್ ಹಿಂಗೆ ಔಟ್ 625ಗೆ 625 ತಗೊಳ್ಳೋ ಮಕ್ಕಳಿಗೆ ಯಾವ ಲೆವೆಲಲ್ಲಿ ನೀವು ಪಾಠ ಮಾಡಬೇಕು, ಏನು ಕ್ಲಾರಿಫಿಕೇಷನ್ ಬೇಕನ್ನೋದ್ರ ಬಗ್ಗೆ ನೀವು ಅವ್ರಿಗೆ ಗೈಡ್ ಮಾಡಬೇಕು. ಮತ್ತು ನಾವು ಇಲ್ಲಿ ಸಹಾಯವಾಣಿ ಕೂಡ ನಿಮಗೆ ಕೊಡ್ತೇವೆ, ಸೈನ್ಸ್, ಮ್ಯಾಥ್ಸ್ ಆ್ಯಂಡ್ ಇಂಗ್ಲೀಷಲ್ಲಿ. ಆ ಟೀಚರ್ಸ್ ನಂಬರ್ ಕೊಡ್ತೀವಿ. ನೀವು ಪಾಠ ಓದಬೇಕಾದ್ರೆ ಮತ್ತೆ ನಿಮಗೇನಾದರೂ ಡೌಟ್ಸ್ ಇದ್ದರೆ, ಕ್ಲಾರಿಫಿಕೇಷನ್ ಇದ್ದರೆ ಆ ಸಂಖ್ಯೆಗೆ ನೀವು ಡೈರೆಕ್ಟಾಗಿ ಫೋನ್ ಮಾಡಿ ಓದೋ ಸಮಯ ಎನಿ ಟೈಮ್ ಆಗ ಅಂಡರ್ಲೈನ್ ಮಾಡ್ಕೊಳ್ಳಿ, ಯಾವುದನ್ನು ನೀವು ಕೇಳಬೇಕು, ಏನು ಕ್ಲಾರಿಫಿಕೇಷನ್ ಆಗಬೇಕು ಅನ್ನೋದ್ರ ಬಗ್ಗೆ ಆ ಸಹಾಯವಾಣಿ ತಗೊಂಡು ನೀವು ಇನ್ನೂ ಔಟ್ ಆಫ್ ಮಾರ್ಕ್ಸ್ ಆಗೋಕ್ಕೆ ಪ್ರಯತ್ನ ಮಾಡ್ಬೋದು. ಸೊ ವಿ ವಾಂಟ್ ಮೋರ್ ನಂಬರ್ ಆಫ್ ಡಿಸ್ಟಿಂಕ್ಷನ್ ಆ್ಯಂಡ್ ಮೋರ್ ನಂಬರ್ ಆಫ್ ಔಟ್. ಈ ಥರ ಬಂದರೆ ನಾವೇನೀಗ ಎಲ್ಲರೂ ಸೇರಿ ಇಲ್ಲಿ ಎಲ್ಲರದೂ ಪ್ರಯತ್ನ ಇದೆ, ಕೇವಲ ಒಬ್ರದಲ್ಲ. ಮಕ್ಕಳು ಕೂಡ ಅದೇ ರೀತಿ ಭಾಗವಹಿಸಿದ್ದಾರೆ, ಅವರು ಕೂಡ ಕಡ್ಡಾಯವಾಗಿ ಶಾಲೆಯಲ್ಲಿ ಬಂದಿದ್ದಾರೆ. ಇದೇ ಟ್ರೆಂಡ್ ಮುಂದಿನ ಸಲ ನಿಮಗೆ 8th ಸ್ಟ್ಯಾಂಡರ್ಡಲ್ಲಿ ಹೀಗೆ ಮಾಡಿಕೊಂಡ್ರೆ ನಾವು SSLC ಬರೋಂಥ ಮಕ್ಕಳಿಗೆ ಇಷ್ಟು ಕಷ್ಟಪಡೋದು ಬೇಕಾಗಿಲ್ಲ. ಬೇಸ್ ನಾವು ಆವಾಗಲೇ ಕೊಟ್ಬಿಟ್ರೆ, ಫೌಂಡೇಶನ್ ಏನು ಮಾಡಿ ನಾವು ಹೇಳ್ತೀವಿ 8th ಸ್ಟ್ಯಾಂಡರ್ಡಲ್ಲಿ ಹಾಕಿಬಿಟ್ರೆ 9th ಸ್ವಲ್ಪ ಪಿಕಪ್ ಮಾಡಿದ್ರೆ 10th ಸ್ಟ್ಯಾಂಡರ್ಡಲ್ಲಿ ಆಲ್ವೇಸ್ ವಿಲ್ ಬಿ ಇನ್ ದ ಫ್ರಂಟ್. ಸೊ ಇಷ್ಟೆಲ್ಲ ಈಗ ನಾವು ಕಾರ್ಯಕ್ರಮ ಮಾಡಿದ್ದೀವಿ. ಇದು ಕೊನೆ ಹಂತದ ಕಾರ್ಯಕ್ರಮ ಇದೆ. ಮಾನ್ಯ ಶಾಸಕರು ಬಂದು ಕೂಡ ನಿಮಗೆ ಶುಭ ಹಾರೈಸಿದ್ದಾರೆ. ಸೊ ನೀವು ಈಗ ಎಲ್ಲ ಮಕ್ಕಳು ಸೇರಿ ಈಗ ಎಷ್ಟು ಟೈಮ್ ಇದೆ, ಡೋಂಟ್ ನೆಗ್ಲಿಜೆನ್ಸಿ ಮಾಡಲಿಕ್ಕೆ ಹೋಗಬೇಡಿ. ನಾನು ಎಲ್ಲ ಆಗಿಬಿಟ್ಟಿದೆ, ಓವರ್ ಕಾನ್ಫಿಡೆನ್ಸ್ ಅನ್ನೋದು ಬೇಡ. ಏನೇ ಇದ್ರೂ ಕೂಡ ಡೈಲಿ ಯು ಹ್ಯಾವ್ ಟು ಮೇಕ್ ಯುವರ್ ಓನ್ ಟೈಮ್ ಟೇಬಲ್. ನಿಮ್ಮದೇ ಒಂದು ಸ್ವತಃದ ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಈಗ ನಿಮಗೆ ಈಗ ಬಂದಿರೋ ಮಕ್ಕಳು ಎಲ್ಲ ಏನು ಮಾಡಬೇಕಂದ್ರೆ, ನಿಮ್ಮ ಹತ್ರ 4 ಮಾಡೆಲ್ ಕ್ವಶನ್ಸ್ ಇದೆ, 3 ಸರಣಿ ಪರೀಕ್ಷೆ ಇದೆ, ಒಂದು ಬ್ಲೂ ಪ್ರಿಂಟ್ ಇದೆ, LBI ಇದೆ. ಇಷ್ಟನ್ನೇ ನೋಡ್ಬೇಕು, ಸಾಕು, ನೀವು ಔಟ್ ಆಫ್ ಬರ್ತೀರ. ಮೊದಲು ರೀಡಿಂಗ್ ಎಲ್ಲ ಮಾಡ್ಕೊಂಡಿದ್ದೀರಿ, ಫಸ್ಟು ರೀಡಿಂಗ್ ಮಾಡಿ ನೀವು ಗ್ರಾಸ್ಪಿಂಗ್ ಮಾಡ್ಕೊಬೇಕು. ಆ ಲೆಸನ್ನಲ್ಲಿ ಎಷ್ಟು LBI ಕ್ವಶನ್ಸ್ ಇದೆ ಅನ್ನೋದು ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ನಿಮ್ಮದು ಮಾಡೆಲ್ ಕ್ವಶನ್ಸ್ ಏನಿದೆಯಲ್ಲ ಅದು ನೋಡಿಕೊಂಡ್ರೆ 100% ನೀವು ಔಟ್ ಆಫ್ ತೊಗೊಳಕ್ಕೆ ಲಾಟ್ ಆಫ್ ಚಾನ್ಸಸ್ ಇದೆ. ಇದನ್ನು ನೀವು ಫಾಲೋ ಮಾಡಬೇಕು, ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಇನ್ನೂ ಟೈಮ್ ಇದೆ, ಇನ್ನೂ 8 ದಿವಸ ಇದೆ, 10 ದಿವಸ ಇದೆ, 6 ದಿವಸ ಇದೆ, ಇದೆಲ್ಲ ಯೋಚನೆ ಮಾಡಬಾರ್ದು. ಟೈಮ್ ಈಸ್ ವೆರಿ ಪ್ರೆಷಿಯಸ್. ಅದು ಕಾಲ ಹೋಗಿದ್ದು ಮತ್ತೆ ಬರೋದಿಲ್ಲ. ಅದರಿಂದ ನಾವು ಟೈಮ್ ಬಗ್ಗೆ ತುಂಬ ಕಾನ್ಷಿಯಸ್ ಆಗಿರಬೇಕು. ವಿ ಶುಡ್ ಬಿ ಕಾನ್ಷಿಯಸ್ ಅಬೌಟ್ ಅವರ್ ಟೈಮ್. ಸೊ ಟೈಮ್ ಇಂಪಾರ್ಟೆಂಟ್ ಇದೆ. ಮಲಗಬೇಕು, ಮತ್ತು ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಿರೋದು ಊಟ ಮಾಡಬೇಕು. ಊಟನೂ ಬಿಟ್ಟು ಕೂತ್ಕೊಳ್ಳೋಂಗಿಲ್ಲ. ಟೈಮ್ ಸರಿಯಾಗಿ ಊಟ ಮಾಡಬೇಕು, ಸರಿಯಾಗಿ ನಿದ್ದೆ ಮಾಡಬೇಕು, ಆಮೇಲೆ ಅಭ್ಯಾಸನೂ ಮಾಡಬೇಕು. ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಇದೇ ಶೆಡ್ಯೂಲಲ್ಲಿ ಮಾಡಿದ್ರೆ 100% ಎಲ್ಲ ಬಂದಿರೋ ಮಕ್ಕಳು ಔಟ್ ಆಫ್ ತೊಗೊಳಕ್ಕೆ ಚಾನ್ಸ್ ಇರುತ್ತೆ. ಈಗ ಮತ್ತೆ ಎಲ್ಲರೂ ಹಸುವಾಗಿರ್ಬೋದು, ಟೈಮ್ 2 ಗಂಟೆ ಆಗ್ತಾಯಿದೆ. ಇಷ್ಟೆಲ್ಲ ಹೇಳಿ ಈಗ ಮುಖ್ಯೋಪಾಧ್ಯಾಯರು ಕೂಡ ಇಲ್ಲಿದ್ದೀರಾ, ಮತ್ತು ನಮ್ಮ ಚೀಫ್ ಇದ್ದಾರೆ, ಕಸ್ಟೋಡಿಯನ್ ಇದ್ದಾರೆ, ಶಿಕ್ಷಕರಿದ್ದಾರೆ. ಎಲ್ಲರೂ ಏನು ನಮಗೆ ಡ್ಯೂಟಿ ಹಾಕ್ತಾರೆ, ಇಟ್ ಈಸ್ ಯಾರೂ ಏನೂ ಮಾಡೋಂಗಿಲ್ಲ. ಯಾರ್ಯಾರಿಗೇನು ಬಂದಿದೆ ಅದು ಕಂಪಲ್ಸರಿ ಮಾಡಲೇಬೇಕು. ಅದು ಬೇಡ ಇದು ಬೇಡ ಅಂತ ಕ್ವಶನೇ ಇಲ್ಲ. ನಂಗೆ ಅಲ್ಲಿ ಕೊಡಬೇಕಾಗಿತ್ತು, ನಂಗೆ ಇಲ್ಲಿ ಕೊಡಬೇಕಾಗಿತ್ತು, ನನಗೆ ಬದಲಾವಣೆ ಮಾಡಿ, ಚೇಂಜ್ ಮಾಡಿ, ನೋ ಸಚ್ ಥಿಂಗ್ಸ್. ಎವ್ರಿಥಿಂಗ್ ಈಸ್ ಓವರ್. ಯಾರ್ಯಾರಿಗೆ ಏನೇನು ಬಂದಿದೆ ಅದನ್ನು ಕಡ್ಡಾಯವಾಗಿ ನೀವು ಮಾಡಬೇಕು. ಇಟ್ ಈಸ್ ಯುವರ್ ಡ್ಯೂಟಿ, ನಿಮ್ಮ ಕರ್ತವ್ಯ ಅದು. ಒಳ್ಳೆಯ ರೀತಿಯಲ್ಲಿ ನಾವು ಎಲ್ಲ ಸೆಂಟರ್ಸು ನೋಡ್ಕೊಂಬಂದಿದ್ದೀವಿ. ಎಕ್ಸಾಮ್ ಸೆಂಟರ್ಸ್ ವೆಬ್ ಕ್ಯಾಮ್ರಾ ಹೇಗಿದೆ ಅದೆಲ್ಲ ಪವರ್ ನೋಡಬೇಕು, ಯಾರೂ ಆಫ್ ಮಾಡೋಂಗಿಲ್ಲ. ಅದು ಡಿಸ್ಟರ್ಬ್ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀರಿ. ಸರಿಯಾದ ಸಮಯಕ್ಕೆ ಹೋಗೋದು, ಸರಿಯಾಗಿ ಕೆಲಸ ಮಾಡೋದು, ಬೇರೆಯವ್ರಿಗೆ ಒಳಗಡೆ ಸೇರಿಸ್ಕೊಳ್ಳೋಂಗಿಲ್ಲ. ಈ ಬೇರೆ ಮಕ್ಕಳಿಗೆ ಡಿಸ್ಟ್ರಾಕ್ಟ್ ಒಟ್ಟು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅವ್ರಿಗೆಲ್ಲ ನಾವು ರೂಢಿ ಮಾಡಿಸಿರೋದಿದೆ. ಎವ್ರಿ ಪರೀಕ್ಷೆಯಲ್ಲಿ ನಾನು ನೋಡಿದ್ದೀನಿ, ಎಲ್ಲ ಮಕ್ಕಳು ಬರೀತಾನೆ ಇದ್ದಾರೆ, ಯಾರು ಸುಮ್ಮನೆ ಕೂತಿಲ್ಲ. ಫಸ್ಟ್ ಸರಣಿ ಪರೀಕ್ಷೆಯಲ್ಲಿ ಸ್ವಲ್ಪ ಅವ್ರಿಗೆ ಕಷ್ಟ ಆಯಿತು, ಆದರೆ 2ನೇ ಮತ್ತು 3ನೇದು ನೋಡಿದಾಗ ಅವರು ಬರೀತಾ ಇದ್ದಾರೆ. ದಟ್ ಮಚ್ ದೇ ಕ್ಯಾನ್ ರೈಟ್. ಅವ್ರಿಗೆ ಅಷ್ಟು ಎಬಿಲಿಟಿ ಇದೆ. ಬೇರೆ ಮಕ್ಳಿಗೂ ಕೂಡಿಸಿ ಹೇಳ್ತಾ ಇದ್ದೀನಿ, ಎಲ್ಲರೂ ಚೆನ್ನಾಗಿ ಬರೀರಿ, ಒಳ್ಳೆ ಹೆಸರು ತೊಗೊಂಬರ್ರಿ. ಈಗ ಇಂಡಿಗೆ ಏನು ನಾವು ಟಾಪಲ್ಲಿದ್ದೀವಿ. ಎಲ್ಲ ಹೆಡ್ ಮಾಸ್ಟ್ರು ಮತ್ತು ಟೀಚರ್ಸ್ಗೆ ಏನು ರಿಕ್ವೆಸ್ಟ್ ಅಂದರೆ, ನೀವು ಅದನ್ನೇ ಮೇಂಟೈನ್ ಮಾಡಿ. ಅಂದರೆ ಫಸ್ಟ್ ಪ್ಲೇಸ್ ಬರಲಿಕ್ಕೆ ಪ್ರಯತ್ನ ಮಾಡಿ. 82 ಅಂದರೆ ಯು ಹ್ಯಾವ್ ಟು ಗೋ ಫಾರ್ 90%. ಅಷ್ಟಾದರೂ ಮಾಡಿದ್ರೆ ಔಟ್ ಆಫ್ ಔಟ್ಗೆ ವಿ ಹ್ಯಾವ್ ಟು ಕೀಪ್ ದ ಟಾರ್ಗೆಟ್. ಬಟ್ ನಾನು ನೋಡಿದಾಗ 1-2 NC ಇದ್ದಾರೆ ಅಂದಮೇಲೆ ಇಟ್ ಈಸ್ ಲಿಟಲ್ ಡಿಫಿಕಲ್ಟ್. ಅದರ್ವೈಸ್ ಆಲ್ಸೋ ವಿ ಹ್ಯಾವ್ ಟು ಕ್ರಾಸ್ 95 ಆಗಿ ಟಾಪ್ ಆಗಿ ನಾವು ಇಂಡಿ ಬಂದರೆ ತುಂಬ ಖುಷಿಯಾಗುತ್ತೆ. ಮಾನ್ಯ ಶಾಸಕರು ಕೂಡ ಅವ್ರದ್ದು ಒಂದು ಆಸೆ, ಅವರು ಶಿಕ್ಷಣ ಪ್ರೇಮಿ, ಅವ್ರಿಗೂ ಒಂಥರ ಗ್ರಾಮೀಣ ವಲಯದ ಮಕ್ಕಳು ಮುಂದೆ ಬರಬೇಕನ್ನೋದು ಸಾಕಷ್ಟು ಅವರು ಕಾರ್ಯಕ್ರಮ ಹಾಕ್ತಾ ಇದ್ದಾರೆ. ಸೊ ಎಲ್ಲರೂ ಒಳ್ಳೆ ರಿಸಲ್ಟ್ ತಗೊಬಂದು ಕೊಡಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. 2025-26ನೇ ಸಾಲಿನ SLC ಪರೀಕ್ಷೆ ಫಲಿತಾಂಶ ಸುಧಾರಣೆಗಾಗಿ ಇರ್ತಕ್ಕಂಥ ಒಂದು ಕಾರ್ಯಕ್ರಮಗಳಲ್ಲಿ ಈ ಒಂದು ಭಾಗ್ಯವಂತಿ ಸಂಕುಲದ ಶಾಲಾ ಆವರಣದಲ್ಲಿ ಇವತ್ತು ಈ ವರ್ಷದ SLC ಮಕ್ಕಳ ಒಂದು
ಪುನಶ್ಚೇತನ ಕಾರ್ಯಕ್ರಮ ಹಾಗೂ ಶುಭ ಹಾರೈಕೆ ಒಂದು ಉತ್ತಮ ರೀತಿಯ ಒಂದು ಕಾರ್ಯಕ್ರಮದ ದಿವ್ಯ ಉದ್ಘಾಟನೆಯನ್ನು ಮಾಡಿ ಈಗ ತಾನೇ ನಿರ್ಗಮಿಸಿರ್ತಕ್ಕಂಥ ಮಾನ್ಯ ಈ ಒಂದು ಶಾಸಕರಾಗಿರ್ತಕ್ಕಂಥ ಮಾನ್ಯ ಯಶವಂತರಾಯಗೌಡ ವಿ ಪಾಟೀಲ್ರವರಲ್ಲಿ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತಾ ಈ ಒಂದು ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಈ ಒಂದು ಭಾಗ್ಯವಂತಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾಗಿರ್ತಕ್ಕಂಥ ಶಾಂತಪ್ಪ ದಶವಂತ್ ಸರನ್ನು ಮತ್ತೊಮ್ಮೆ ದಯವಿಟ್ಟು ಜೊತೆಗೆ ಈ ಒಂದು ಕಾರ್ಯಕ್ರಮದ ಒಂದು ಮುಖ್ಯ ಅತಿಥಿ ಸ್ಥಾನದಲ್ಲಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಮುಜಾವರ್ ಮೇಡಮ್ ಅವರೇ, ಜೊತೆಗೆ ಈ ಒಂದು SLC ಪರೀಕ್ಷಾ ನೋಡಲ್ ಅಧಿಕಾರಿಗಳಾಗಿರ್ತಕ್ಕಂಥ ಹೂಗಾರ್ ಸರ್ ಅವರೇ, ಹಾಗೂ ಬೇರೆ ಬೇರೆ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಶಾಲೆಗಳ ಮುಖ್ಯೋಪಾಧ್ಯಾಯರೇ ಹಾಗೂ ನೋಡಲ್ ಶಿಕ್ಷಕರೇ ಹಾಗೂ ಮುದ್ದು ವಿದ್ಯಾರ್ಥಿನಿಯರೇ, ಈಗ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಬಹಳಷ್ಟು ಪ್ರತಿಭಾವಂತ ಮಕ್ಕಳಾಗಿದ್ದೀರಿ. ಈಗಾಗಲೇ ನಿಮ್ಮ ರಿಸಲ್ಟು ನಿಮ್ಮ ಕೈಯಲ್ಲಿದೆ ಅಂತ ಅನ್ಕೋತೀನಿ. ಯಾಕಂದರೆ ಈಗ ಬಂದಿರತಕ್ಕಂಥವರೆಲ್ಲರೂ ಕಾನ್ಫಿಡೆನ್ಸನ್ನಾಗಿ 1ರಿಂದ 3ನೇ ಸರಣಿವರೆಗೆ ಪರೀಕ್ಷೆಯನ್ನು ಬರೆದಿರ್ತಕ್ಕಂಥವರೇ ಆಗಿದ್ದೀರಿ. ನೀವು ನಾನು ಎಷ್ಟು ರಿಸಲ್ಟನ್ನು ತೆಗಿತೀನಿ ಅನ್ನತಕ್ಕಂಥ ಒಂದು ವಿಚಾರದೊಳಗೆ ಎಲ್ಲರೂ ಕೂಡ ಇವತ್ತು ಒಂದು ದೃಢೀಕರಣ ಅದ ನಿಮ್ಮ ಹತ್ರ. ಭಾಳ ಆದರೆ ಇದಕ್ಕಿಂತ 1-2-3% ಜಾಸ್ತಿ ಆಗ್ಬೋದು ಅನ್ನತಕ್ಕಂಥ ಒಂದು ವಿಚಾರದೊಳಗೆ ನೀವೆಲ್ಲರೂ ನಿಮ್ಮ 3ನೇ ಸರಣಿಯ ರಿಸಲ್ಟನ್ನು ಇಟ್ಕೊಂಡೇ ಬಂದಿದ್ದೀರಿ. ಆದರೆ ನೀವು ಇರ್ತಕ್ಕಂಥ 95ರಿಂದ 98ರವರೆಗೆ ಏನು ಪರ್ಸೆಂಟೇಜ್ ಮಾಡ್ತೀರಿ, ಇನ್ನೂ 2-3% ಹೆಚ್ಚಿಸಲಿಕ್ಕೆ ಇರ್ತಕ್ಕಂಥ ಕ್ಲೂ ಪಾಯಿಂಟ್ಸನ್ನು ಈಗಾಗಲೇ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ನಿಮ್ಗೆ ಹೇಳಿಕೊಡ್ತಾ ಇದ್ದಾರೆ. ಇನ್ನೂ 2 ಸಬ್ಜೆಕ್ಟ್ಗಳು ಈ ಊಟದ ವಿರಾಮದ ನಂತರ ಆಗ್ತವೆ. ಒಂದು ತಿಳ್ಕೊಳ್ರಿ, ಸಂಶಯ ಮಾಡಿಕೊಂಡೇ ನೀವು 1-2-3 ಪ್ರಶ್ನೆಗಳನ್ನು ಬಿಡ್ತೀರಿ. ನಮ್ಮ ಮೊದಲಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೇಳ್ತಿದ್ದಾರೆ, ಶಾಣೆ ಇದ್ದವರಿಗೆ ಸಂಶಯ ಭಾಳ ಅಂತ, ದಡ್ಡರಿಗೆ ಧೈರ್ಯ ಭಾಳ ಅಂತ. ನೀವು 1 ಅಂಕದ ಪ್ರಶ್ನೆಗಳಲ್ಲಿ ಸಂಶಯ ಪಟ್ಕೊಂಡು 1-2-3 ಅಂಕಗಳನ್ನು ಕಳೆದುಕೊಳ್ಳುವಂಥ ಸಂಭವನೀಯತೆ ಇರ್ತದೆ. ಈ ಸಂಶಯವನ್ನು ಹೊಡೆದಾಡಿಸುವುದು ಹೇಗೆ ಅಂತಂದರೆ, ನಾವು ಈಗಾಗಲೇ ಏನು LBA ಅಂಥೇಳಿ ನಿಮ್ಮಲ್ಲಿ ಒಂದು ಅಸ್ತ್ರವನ್ನು ಈಗಾಗಲೇ ಇಲಾಖೆ ಜೊತೆಗೆ ಎಲ್ಲ ಒಂದು ಶೈಕ್ಷಣಿಕ ಅನುಷ್ಠಾನ ಅಧಿಕಾರಿಗಳು LBA ಅನ್ನತಕ್ಕಂಥ ಏನು ಅಸ್ತ್ರವನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ಪ್ರಶ್ನೆಗೆ 10 ಉತ್ತರಗಳನ್ನು ಕೊಟ್ಟಿದ್ದಾರೆ. ಈಗಾಗಲೇ LBAದಲ್ಲಿ ನೀವು ನೋಡಿರ್ಬೋದು, ಒಂದು ಪ್ರಶ್ನೆಗೆ 10 ಉತ್ತರಗಳನ್ನು ಕೊಟ್ಟಿದ್ದಾರೆ. ಆ ರೀತಿಯಾಗಿ ಬರಿಬೋದು, ಈ ರೀತಿಯಾಗಿ ಕೂಡ ಬರಿಬೋದು. ಆ 10 ಪ್ರಶ್ನೆಗಳನ್ನು ನೋಡಿಕೊಂಡ್ರೆ ಯಾವ ಪ್ರಶ್ನೆಗೂ ಕೂಡ ಸಂಶಯಾತ್ಮಕವಾಗಿ ಉಳಿಯುವಂಥ ಸಾಧ್ಯತೆಗಳು ಕಡಿಮೆ ಇರ್ತವೆ. ಅದಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಪರೀಕ್ಷೆಗೆ ಹೋಗುವಂಥ ಸಂದರ್ಭದಲ್ಲಿ ನೀವು ಕಡ್ಡಾಯವಾಗಿ LBAದಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆ ಕೋಟಿಗಳನ್ನು ನೋಡಿಕೊಂಡು ಪ್ರತಿಯೊಂದು ಪ್ರಶ್ನೆಗಳನ್ನು ದೃಢೀಕರಣ ಮಾಡಿಕೊಂಡೇ ಪರೀಕ್ಷೆಗೆ ಹೋಗ್ತಕ್ಕಂಥದ್ದು. ಈಗ ಇರ್ತಕ್ಕಂಥ ಒಂದು 10 ಅಥವಾ 8-9 ದಿವಸಗಳ ಒಂದು ಸಮಯ ಇರ್ಬೋದು ಪರೀಕ್ಷೆಗೆ. ಆ ಸಂದರ್ಭದಲ್ಲಿ ನೀವು ಬಹಳಷ್ಟು ಟೆನ್ಷನ್ ತಗೊಂಡು ಪರೀಕ್ಷೆ ಹೇಗಾಗ್ತದೋ, ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ತದೋ ಅನ್ನತಕ್ಕಂಥ ಒಂದು ವಿಚಾರ ಸಾಕಷ್ಟು ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವಂಥ ಒಂದು ಸಾಧ್ಯತೆಗಳು ಕೂಡ ಬಹಳಷ್ಟು ಮಕ್ಕಳಲ್ಲಿ ನಾನು ನೋಡ್ತಾ ಇರ್ತೀನಿ. ಅದಕ್ಕೆ ಸಾಧ್ಯವಾದಷ್ಟು ಉತ್ತಮವಾಗಿರ್ತಕ್ಕಂಥ ಆಹಾರವನ್ನು ಸ್ವೀಕರಿಸಿ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡ್ರಿ. ಜೊತೆಗೆ ಇರ್ತಕ್ಕಂಥ ಸಮಯವನ್ನು ಅತ್ಯಂತ ಒಂದು ಬ್ರೀಫಾಗಿ ನಾವು ಯಾವ ವಿಷಯವನ್ನು ಇನ್ನೊಂದಿಷ್ಟು ಓದ್ಕೋಬೇಕಾಗ್ಯದ ಅದಕ್ಕೆ ಹೆಚ್ಚಿನ ಸಮಯವನ್ನು ಕೊಟ್ಟುಬಿಡ್ರಿ. ಇವತ್ತು ಗಣಿತ, ವಿಜ್ಞಾನ, ಇಂಗ್ಲೀಷ ಕಂಪ್ಲೀಟ್ ಆಗಿರ್ಬೋದು, ಕೆಲವೊಮ್ಮೆ ಕನ್ನಡದಲ್ಲೇ ಡೌಟ್ಸ್ ಜಾಸ್ತಿ ಇರ್ತಾವೆ. ಯಾಕಂದ್ರೆ ನಾವು ಒಂದೊಂದು ವರ್ಷ ನೋಡಿದಾಗ ಕನ್ನಡದ ಒಂದು ಪರ್ಸೆಂಟೇಜ್ ನಮ್ಮ ಇಡೀ ತಾಲೂಕಿಂದು ಕಡಿಮೆ ಆಗಿರ್ತಕ್ಕಂಥ ಉದಾಹರಣೆಗಳು ಕೂಡ ಅದಾವೆ. ಗಣಿತ, ಇಂಗ್ಲೀಷ್ ಜಾಸ್ತಿ ಆಗಿದೆ, ಆದರೆ ಕನ್ನಡ ಮಾತೃಭಾಷೆನೇ ಕಡಿಮೆ ಆಗಿರ್ತದೆ. ಕೆಲವೊಮ್ಮೆ ಅಲ್ಲಿಯೇ ಕೆಲವೊಂದಿಷ್ಟು ಸಂಶಯಗಳು ನಿವಾರಣೆ ಆಗಿರಲ್ಲ. ಅದಕ್ಕೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಗಲೇ ಹೇಳಿದರು, ಇರ್ತಕ್ಕಂಥ ಈ ಸಮಯದಲ್ಲಿ ಮಕ್ಕಳಿಗೆ ಒಂದು ಹೆಲ್ಪ್ಲೈನ್ ತಗೋಣ. ಆ ಎಲ್ಲ ವಿಷಯಗಳ ಒಂದು ಪರಿಣಿತ ನಮ್ಮ ಸಂಪನ್ಮೂಲ ವ್ಯಕ್ತಿಗಳ ಫೋನ್ ನಂಬರನ್ನು ಕೊಟ್ಟಿರ್ತೀವಿ. ಆ ಫೋನ್ಗಳ ಮೂಲಕ ನಿಮಗೆ ಎಲ್ಲಿಯಾದರೂ ಸಂಶಯಗಳಿದ್ದರೆ, ವಿವರವಾಗಿರ್ತಕ್ಕಂಥ ಪ್ರಶ್ನೆಗಳ ಸಂಶಯಗಳಿದ್ದರೂ ಕೂಡ ಹೇಳ್ತಾರೆ. ಜೊತೆಗೆ 1 ಅಂಕದ ಪ್ರಶ್ನೆಗಳಿದ್ದರೂ ಕೂಡ ಹೇಳ್ತಾರೆ. ಜೊತೆಗೆ ಮಾನಸಿಕವಾಗಿ ನೀವೇನಾದರೂ ಕುಗ್ತಾ ಇದ್ದರೆ ನಾನು ಪರೀಕ್ಷೆಯನ್ನು ಹೇಗೆ ಎದುರಿಸಲಿ, ಯಾಕಂದರೆ SLC ಅನ್ನತಕ್ಕಂಥದ್ದು
ಪ್ರತಿಯೊಬ್ಬರ ಜೀವನದಲ್ಲಿ ಪ್ರಥಮ ಹಂತದ ಪರೀಕ್ಷೆ ಇದು. ಇದಕ್ಕಿಂತ ಮೊದಲು ನೀವು ಯಾವುದೇ ಬೋರ್ಡ್ ಪರೀಕ್ಷೆಯನ್ನು ಎದುರಿಸಿರೋಲ್ಲ, ಎಲ್ಲ ಓದಿರ್ತೀರಿ, ಆದರೆ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಮುಂದೆ ಕೊಟ್ಟ ಕೂಡಲೇ ಕಣ್ಣಿಗೆ ಕತ್ಲಿ ಬಂದ್ಬಿಡ್ತದೆ. ಆ ರೀತಿಯಾಗಿಯೂ ಕೂಡ ಆಗ್ತಿರ್ತದೆ. ಅದಕ್ಕಾಗಿ ನಾವು ಮಾನಸಿಕವಾಗಿಯೂ ಕೂಡ ಸದೃಢರಾಗಬೇಕಾಗ್ತದೆ. ಅಂಥ ಒಂದು ವಿಚಾರವನ್ನು ಹೇಳಲಿಕ್ಕೂ ಕೂಡ ನಮ್ಮಲ್ಲಿ ಕೆಲವೊಂದಿಷ್ಟು ಸಂಪನ್ಮೂಲ ವ್ಯಕ್ತಿಗಳು ರೆಡಿ ಇದ್ದಾರೆ. ಯಾವ ರೀತಿಯಾಗಿ ನಾವು ಪ್ರಶ್ನೆ ಪತ್ರಿಕೆಯನ್ನು ಎದುರಿಸಬೇಕು ಅನ್ನತಕ್ಕಂಥ ಇದೇನು ದೊಡ್ಡ ಯುದ್ಧ ಅಲ್ಲ. ಯಾಕಂದರೆ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು, ನಿನ್ನೆ UPSC IAS ಪರೀಕ್ಷೆಯ ಫಲಿತಾಂಶ ಬಂದಿದೆ. ಯಾದಗಿರಿಯಲ್ಲಿರ್ತಕ್ಕಂಥ ಒಬ್ಬ ಕಿರಾಣಿ ವರ್ತಕರ ಮಗ ನಮ್ಮ ರಾಜ್ಯಕ್ಕೆ 3ನೇ ರ್ಯಾಂಕ್ ಬಂದಿದ್ದಾರೆ. ಬಹಳಷ್ಟು ಅಂದರೆ UPSC ಪರೀಕ್ಷೆಗಳನ್ನು ಎದುರಿಸುವಂಥ ಒಂದು ಧೈರ್ಯ ಆ ಇರ್ತಕ್ಕಂಥ ವ್ಯಕ್ತಿಯೂ ಕೂಡ ನಿಮ್ಮಂಥ ಒಂದು SLC ಪರೀಕ್ಷೆಯನ್ನು ಎದುರಿಸಿ ಬಂದಿರತಕ್ಕಂಥ ವ್ಯಕ್ತಿಯೇ ಆಗಿರ್ತಾನೆ. ಅದಕ್ಕೆ ಪರೀಕ್ಷೆ ಅನ್ನತಕ್ಕಂಥದ್ದು ಅದೇನು ದೊಡ್ಡ ಯುದ್ಧ ಅಲ್ಲ, ಅದಕ್ಕೆ ಹೆದರಬೇಕಾಗಿಲ್ಲ. ಇರ್ತಕ್ಕಂಥ ಒಂದು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಂಡು ಇರ್ತಕ್ಕಂಥ ಪ್ರಶ್ನೆಗಳನ್ನು ಒಂದು 2-2.5 ಗಂಟೆಗಳಲ್ಲಿ ಯಾವ ರೀತಿಯಾಗಿ ಎದುರಿಸಬೇಕು, 1 ಅಂಕದ ಪ್ರಶ್ನೆಗಳನ್ನು ಯಾವಾಗ ಬರಿಬೇಕು, ವಿವರವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಯಾವಾಗ ಬರಿಬೇಕು, 1 ವಾಕ್ಯದಲ್ಲಿ ಉತ್ತರಿಸ್ತಕ್ಕಂಥ ಪ್ರಶ್ನೆಗಳನ್ನು ಎಷ್ಟು ಸಮಯದಲ್ಲಿ ಮುಗಿಸ್ಬೇಕು ಅಂತೇಳಿ ಒಂದು ಲೆಕ್ಕಾಚಾರ ಹಾಕ್ಕೊಂಡು ಬರಲಿಕ್ಕೆ ಕುಂತ್ರೆ ಮುಗೀತು. ನೀವು ಒಮ್ಮೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮುಖ ಎತ್ತಲಿಕ್ಕೆ ಹೋಗ್ಬೇಡ್ರಿ. ಯಾರೋ ಬರ್ತಿರ್ತಾರೆ, ಯಾರೋ ಸ್ಕ್ವಾಡ್ ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಯಾರು ಬೇಕಾದವ್ರು ಬರಲಿ. ಸ್ವಂತ ಬರೆಯೋರಿಗೆ ಯಾರೂ ಕೂಡ ಡಿಸ್ಟರ್ಬೆನ್ಸ್ ಮಾಡೋದೇ ಇಲ್ಲ. ಅದಕ್ಕೆ ಯಾರೂ ಕೂಡ ಹೆದರುವಂಥ ಅವಶ್ಯಕತೆ ಇಲ್ಲ. ಅದರಲ್ಲಿಯೂ ಕೂಡ ವಿಶೇಷವಾಗಿ ನೀವು ಈಗ 100ಕ್ಕೆ 100 ನಾನು ಆಗಲೇ ಒಂದು 3 ವಿದ್ಯಾರ್ಥಿನಿಯರನ್ನು ಮಾತಾಡಿಸ್ದೆ. ಅವ್ರು ಎಷ್ಟು ಕಾನ್ಫಿಡೆಂಟ್ ಆಗಿದ್ರು ಅಂತಂದರೆ ಔಟ್ ಮಾಡ್ತೀವಿ ಸರ್ ಅಂತ ಹೇಳಿದ್ರು ಅವರು. ಆ ರೀತಿಯಾಗಿರ್ಬೇಕು ಕಾನ್ಫಿಡೆನ್ಸ್. ಯಾಕಂದರೆ ಜಾಣ ಇರ್ತಕ್ಕಂಥ ವಿದ್ಯಾರ್ಥಿಗಳಲ್ಲೇ ಸ್ವಲ್ಪ ಹೆದರಿಕೆ ಜಾಸ್ತಿ ಇರ್ತದೆ. ಮನೆಯಲ್ಲಿ ಏನೋ ಅಂತಾರೇನೋ, ಒಂದು 5 ಅಂಕಗಳು ಕಡಿಮೆ ಬೀಳ್ಬೋದೇನೋ, ಬೀಳಿ ಒಂದು 5 ಅಂಕ 95 ಆಗಲಿ, ಏನು ತಪ್ಪದ? ಜೀವನದಲ್ಲಿ ಕಳ್ಕೊಳ್ಳೋದೇನದ? ಸೋಲ್ ಅನ್ನತಕ್ಕಂಥದ್ದು ಅಲ್ಪ ವಿರಾಮ ಇದ್ದಂಗೆ. ಅದರ ಆಚೆಗೂ ಕೂಡ ಇನ್ನೂ ಜೀವನ ಇರ್ತದೆ. SLC ಆದ ನಂತರ ಇದರಲ್ಲಿ 95 ತೆಗೆದುಕೊಂಡ್ರೆ ನೀವು PUCಯಲ್ಲಿ 100ಕ್ಕೆ 100 ಅಂಕಗಳನ್ನು ತೆಗೆದುವಂಥ ಒಂದು ದೃಢ ನಿರ್ಣಯವನ್ನು ಮಾಡಿಕೊಂಡು ಹೋದಾಗ ಮಾತ್ರ ನಿಮಗೆ ಉತ್ತಮವಾಗಿರ್ತಕ್ಕಂಥ ಭವಿಷ್ಯ ಮುಂದೆ ಕಾದಿರ್ತದೆ. ಇದನ್ನು ತಿಳ್ಕೊಂಡು ಪ್ರತಿ ವಿದ್ಯಾರ್ಥಿಯು ಕೂಡ ಅಧ್ಯಯನದಲ್ಲಿ ತೊಡಗಬೇಕು ಅನ್ನತಕ್ಕಂಥ ಒಂದು ವಿಚಾರವನ್ನು ಗೊತ್ತಿರಲಿ. ಈ SLC ಅಂಕಗಳು ಮುಂದೆ ಎದಕ್ಕೂ ಕೂಡ ಗೊತ್ತಿಲ್ಲ, ಬರಲ್ಲ ಯೂಸ್ಗೆ ಅಂತಂದರೂ ಕೂಡ ಇದೊಂದು ನಿಮಗೆ ದೃಢೀಕರಣವನ್ನು ಕೊಡ್ತದೆ. ಇದು ನಾನು ಮುಂದಿನ ಪರೀಕ್ಷೆಗಳನ್ನು ಇದೇ ರೀತಿಯಾಗಿ 100ಕ್ಕೆ 100 ಅಂಕಗಳ ತೆಗೆದುಕೊಳ್ಳಬಲ್ಲೆ ಅನ್ನತಕ್ಕಂಥ ಒಂದು ವಿಚಾರದೊಳಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ದೃಢೀಕರಣ ಆಗ್ತದೆ, ಆತ್ಮಸ್ಥೈರ್ಯ ಬರ್ತದೆ. ಅದನ್ನೆಲ್ಲವನ್ನು ಇಟ್ಕೊಂಡು ನಾವು ಮುಂದಿನ ಒಂದು ಪರೀಕ್ಷೆಗಳನ್ನು ಎದುರಿಸುವಂಥ ಒಂದು ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ, ನಿಮ್ಮ ಜೊತೆಗೆ ನಮ್ಮ ಇಲಾಖೆ ಜೊತೆಗೆ ನಿಮಗೆ ಕಲಿಸಿರ್ತಕ್ಕಂಥ ಶಿಕ್ಷಕರು, ನಿಮಗೆ ಇರ್ತಕ್ಕಂಥ ಪಾಲಕರು, ತಂದೆ ತಾಯಿಗಳು, ಪೋಷಕರು ಎಲ್ಲರೂ ನಿಮ್ಮ ಹಿಂದುಗಡೆ ಇರ್ತಾರೆ. ಎಂದಿಗೂ ಕೂಡ ನಿಮ್ಮ ಆತ್ಮಧೈರ್ಯವನ್ನು ಕಳ್ಕೊಳ್ಬಾರ್ದು. ರಿಸಲ್ಟ್ ಹೇಗಾದರೂ ಬರಲಿ, ಬರೆಯುವಂಥ ಒಂದು ಕೆಲಸವನ್ನು ನೀವು ಮಾಡಬೇಕು ಅನ್ನತಕ್ಕಂಥದ್ದು. ಶ್ರೀಕೃಷ್ಣ ಕೂಡ ತಮ್ಮ ಒಂದು ಮಾತಿನಲ್ಲಿ ಹೇಳ್ತಾರೆ, ನೀವು ಮಾಡ್ತಕ್ಕಂಥ ಕೆಲಸವನ್ನು ಶ್ರದ್ಧೆಯಿಂದ ಮಾಡು, ಫಲಿತಾಂಶ ಆ ದೇವರು ಕೊಟ್ಟೇ ಕೊಡ್ತಾನೆ ಅನ್ನತಕ್ಕಂಥ ಒಂದು ಮಾತಿನೊಂದಿಗೆ ಎಲ್ಲ ವಿದ್ಯಾರ್ಥಿಗಳು ಧೈರ್ಯದಿಂದ ಪರೀಕ್ಷೆಯನ್ನು ಇವತ್ತೇನು ನಾವು ಮಾನ್ಯ ಶಾಸಕರ ಮುಂದೆ ಒಂದು ವಾಗ್ದಾನವನ್ನು ಮಾಡಿದ್ದೀವಿ. ನಮ್ಮ ತಾಲೂಕಿನ ರಿಸಲ್ಟು 90 ಅಂಕಗಳಿಗಿಂತ ಅಥವಾ ಪ್ರತಿಶತ 90ಕ್ಕಿಂತ ಮೇಲ್ಮಟ್ಟ ಮಾಡ್ತೀವಿ ಅನ್ನತಕ್ಕಂಥ ಒಂದು ವಿಚಾರವನ್ನು ಅವ್ರ ಮುಂದೆ ನಾವು ನಿವೇದನವನ್ನು ಮಾಡ್ಕೊಂಡಿದ್ದೀವಿ. ಆ ಮಾತನ್ನು ನೀವೆಲ್ಲರೂ ಜೊತೆಗೆ ನಿಮ್ಮ ಶಿಕ್ಷಕರು ಕೂಡ್ಕೊಂಡು ಉಳಿಸಿ ನಮ್ಮ ಒಂದು ತಾಲೂಕಿನ ಹೆಸರನ್ನು ತೆಗೆದುಕೊಂಡು ಬರೋಣ ಅನ್ನತಕ್ಕಂಥ ಒಂದು ವಿಚಾರದೊಂದಿಗೆ ಮಾನ್ಯ ಶಾಸಕರೇನು ನಿಮ್ಗೆ ಹೇಳಿದರು 625ಕ್ಕೆ 625 ಅಂಕಗಳನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ತೆಗೆದುಕೊಂಡು ಬನ್ನಿರಿ ಅನ್ನತಕ್ಕಂಥದ್ದು. ಅದನ್ನು ಯಾಕೆ ಹೇಳಿದರು ಅಂತಂದರೆ, ಇಂಡಿ ತಾಲೂಕಿನ ಹೆಸರು ಬರಬೇಕು ಅಂದರೆ ರಾಜ್ಯ ಮಟ್ಟದಲ್ಲಿ ಅಂತಂದ್ರೆ ಮೊದಲಿನ ಏನು 10 ರ್ಯಾಂಕ್ಗಳನ್ನು ಕೊಡ್ತಾರೆ ರಾಜ್ಯ ಮಟ್ಟದಲ್ಲಿ, 625ಕ್ಕೂ 625 ತೆಗೆದುಕೊಂಡ್ರೆ ಮಾತ್ರ ಆ 10 ರ್ಯಾಂಕ್ಗಳಲ್ಲಿ ಬರ್ತದೆ. ಅದು ಇಂಡಿ ತಾಲೂಕಿನ ಹೆಸರನ್ನು ಅಜರಾಮರ ಮಾಡ್ತದೆ ಅನ್ನತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಆ ಒಂದು ಶಕ್ತಿ ಭಗವಂತ ನಿಮ್ಮಲ್ಲಿ ಕೊಟ್ಟಿದ್ದಾನೆ, ಅದನ್ನು ಸಾಧಿಸ್ತೀರಿ ಅನ್ನತಕ್ಕಂಥ ಒಂದು ಆತ್ಮವಿಶ್ವಾಸದೊಂದಿಗೆ ನಿಮಗೆಲ್ಲರಿಗೂ ಶುಭ ಹಾರೈತಾ ನನ್ನ ಮಾತಿಗೆ ವಿಧಾನವನ್ನು ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಈಗ ಮಾತಾಡೋದಿಲ್ಲ, ಸಮಯದ ಅಭಾವ ಆಗಿದೆ, ಊಟದ ಸಮಯ ಇದೆ. ಈಗ ಊಟದ ಸಮಯದ ನಂತರ ನಾನು ಒಂದು 15 ನಿಮಿಷ ಮೋಟಿವೇಶನ್ ಕ್ಲಾಸ್ ತೆಗೆದುಕೊಳ್ತೇನೆ. ಕಾರ್ಯಕ್ರಮ ಚೆನ್ನಾಗಾಗಿದೆ,
ಜನವರಿ 24ಕ್ಕೆ ನಾವು ಏನು ಮಾಡಿದ್ದೀವಿ ಅಂತಂದ್ರೆ ನಿಧಾನ ಕಲಿಕೆಯ ಮಕ್ಕಳನ್ನ ಕರೆಸಿ ಒಂದು ಕಾರ್ಯಾಗಾರ ಮಾಡಿದ್ದೇವೆ. ಇವತ್ತು ತಾಲೂಕಿನ ಪ್ರತಿ ಶಾಲೆಯಿಂದ ಟಾಪ್ 6 ಮಕ್ಕಳನ್ನು ಕರೆಸಿ ಒಂದು ಇತಿಹಾಸ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ನಮ್ಮ ಇಂಡಿ ತಾಲೂಕಿನಲ್ಲಿ ಒಂದು 10 ವಿದ್ಯಾರ್ಥಿಗಳಾದರೂ ಕೂಡ ಈ ಸಾಲಿನಲ್ಲಿ 625ಕ್ಕೆ 625 ಅಂಕಗಳನ್ನು ತೆಗೆದುಕೊಳ್ಳಲೇಬೇಕು ಅನ್ನುವಂತಹ ಒಂದು ದೃಢವಾದ ನಿರ್ಧಾರ ಮಾಡಿ ಈ ದಿಟ್ಟ ಹೆಜ್ಜೆನೇ ಇಟ್ಟಿವಿ. ಮಕ್ಕಳೇ, ಊಟದ ವಿರಾಮದ ನಂತರ ಮತ್ತೆ ಮರಳಿ ಇನ್ನೂ 2 ಸೆಷನ್ಗಳಿವೆ. ದಯವಿಟ್ಟು ಎಲ್ಲ ಶಿಕ್ಷಕರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಈ 2 ಸೆಷನ್ಗಳನ್ನು ಮುಗಿಸಿದ ಮೇಲೇ ಎಕ್ಸಾಕ್ಟ್ 4 ಗಂಟೆಗೆ ನಾವು ಕಾರ್ಯಕ್ರಮವನ್ನು ಕ್ಲೋಸ್ ಮಾಡ್ತೀವಿ. ಯಾಕಂದರೆ ದೂರದ ಊರಿನಿಂದ ಮಕ್ಕಳು ಬಂದಿರ್ತಾರೆ. ಆ ಊರುಗಳಿಗೆ ಹೋಗಲಿಕ್ಕೆ ಮತ್ತೆ ನಾವು ಪುನಃ BO ಕಾರ್ಯಾಲಯದವರೆಗೆ ವಾಹನಗಳನ್ನು ಬಿಡ್ತೀವಿ. ಅಲ್ಲಿಂದ ತಮ್ಮ ಊರುಗಳಿಗೆ ತಮ್ಮ ಮಕ್ಕಳನ್ನು ಕರೆದುಕೊಂಡು ಹೋಗ್ರಿ. ಬಟ್ 4 ಗಂಟೆಯವರೆಗೆ ಯಾವ ಶಿಕ್ಷಕರು ತಮ್ಮ ಮಕ್ಕಳನ್ನು ಕರೆದುಕೊಂಡು ಹೋಗಬಾರ್ದು. ಇದು ನಮ್ಮ ವಿನಂತಿ ಇದೆ. ಯಾಕಂದರೆ ಇತಿಹಾಸ ನಿರ್ಮಿಸಬೇಕಾದ್ರೆ ಇಂಥ ಒಂದು ದಿಟ್ಟ ನಿರ್ಧಾರಗಳನ್ನು ನಾವು ಒಂದು ಸಭೆ ಸಮಾರಂಭಗಳಲ್ಲಿ ಕೈಗೊಳ್ಳಬೇಕಾಗತ್ತೆ. ಅದಕ್ಕೆ ಮುದ್ದು ವಿದ್ಯಾರ್ಥಿಗಳು, ಊಟದ ವ್ಯವಸ್ಥೆ ಚೆನ್ನಾಗಿ ಮಾಡಿದೆ. ನಿಮಗೆ ಜೋಳದ ರೊಟ್ಟಿಯ ಊಟ ಇದೆ, ಸಜ್ಜೆ ರೊಟ್ಟಿಯ ಊಟ ಇದೆ, ಜೊತೆಗೆ ಶೇಂಗಾ ಹೋಳಿಗೆಯ ಊಟ ಇದೆ. ತಾವೆಲ್ಲರೂ ಅದನ್ನು ಶಾಂತ ರೀತಿಯಿಂದ ಆಸ್ವಾದನೆ ಮಾಡಿ ಮುಂದಿನ ಒಂದು 2 ಸೆಷನ್ಗಳು, ಒಂದು ಸೈನ್ಸ್ ಆ್ಯಂಡ್ ಇಂಗ್ಲಿಷ್, ಅದರ ಮಧ್ಯದಲ್ಲಿ ಒಂದು 15 ನಿಮಿಷಗಳ ಒಂದು ಮೋಟಿವೇಶನ್ ಕ್ಲಾಸ್ ಇರುತ್ತೆ. ಇದು ಮುಗಿಸ್ಕೊಂಡು ತಾವೆಲ್ಲರೂ ಹೋಗ್ರಿ ಅಂತ ಹೇಳ್ತಾ ನಾನೇನು ಮಾತು ಮುಗಿಸ್ತಾ ಇಲ್ಲ. ಕಾರ್ಯಕ್ರಮ ಮುಗಿದಿಲ್ಲ, 4 ಗಂಟೆಗೆ ಎಕ್ಸಾಕ್ಟ್ ನಮ್ಮ ಕಾರ್ಯಕ್ರಮ ಮುಗಿಯುತ್ತೆ ಅಂತ ಹೇಳ್ತಾ ಈಗ ಮಕ್ಕಳು ಶಾಂತ ರೀತಿಯಿಂದ, ಇಲ್ಲಿವರೆಗೆ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ, ಯಾವ ಮಕ್ಕಳು ಕೂಡ